ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೀತಾ ಇರುವಂಥ ಹಗರಣ, ಚಂದ್ರಶೇಖರ್ ಅವರು ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಚಂದ್ರಶೇಖರ್ ಅವರಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಯೂನಿಯನ್ ಬ್ಯಾಂಕಲ್ಲಿಟ್ಟು ಅದನ್ನು ಬೇರೆ ಬೇರೆ ಕಂಪನಿಗಳಿಗೆ ಶಿಫ್ಟ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥ ಒತ್ತಡ ಬಂತು. ಈ ಒತ್ತಡ ಅವ್ಯವಹಾರ ಅನ್ನುವಂಥದ್ದು ಅವರಿಗೆ ಅನ್ನಿಸ್ತು. ಆ ಕಾರಣಕ್ಕಾಗಿ ಒಬ್ಬರು ಪತ್ರವನ್ನು ಬರೆದಿಟ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅವರ ಆತ್ಮಹತ್ಯೆಯ ಕಾರಣಕ್ಕಾಗಿ ಈ ಒಂದು ಹಗರಣ ಬೆಳಕಿಗೆ ಬಂತು. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಯಾವ ಬಡವರಿಗಾಗಿ, ಬಡವರ ಮಕ್ಕಳ ಶಿಕ್ಷಣಕ್ಕಾಗಿ, ಅವರಿಗೆ ಮನೆ ಕಟ್ಟುವುದಕ್ಕಾಗಿ, ಅವರ ಬೋರ್ವೆಲ್ಗಾಗಿ ಹಣವನ್ನು ಇಡಲಾಗಿತ್ತು. ಈ ಹಣವನ್ನು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸಿನ ಸರ್ಕಾರ ತೆಲಂಗಾಣದ ಚುನಾವಣೆಗೆ ಖರ್ಚು ಮಾಡಿದೆ ಅನ್ನುವಂಥ ಒಂದು ಸಂಶಯ ನಮ್ಮನ್ನು ಕಾಡ್ತಾ ಇದೆ. ಯಾವ ಬ್ಯಾಂಕಲ್ಲಿ ಹಣ ಇತ್ತು, ಇದರಲ್ಲಿ ಸುಮಾರು 5 ಕಂಪನಿಗಳಿಗೆ ಹೈದರಾಬಾದಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೈದರಾಬಾದಲ್ಲಿ ಇರುವಂಥ ಜುಬ್ಲಿ ಹಿಲ್ಸಲ್ಲಿ ಇರುವಂಥ ಖಾಸಗಿ ಬ್ಯಾಂಕಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಹೈದರಾಬಾದಿನ ಬಾರ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಹೈದರಾಬಾದಲ್ಲಿರುವಂಥ ಟೆಂಟ್ ಹೌಸ್ಗಳಿಗೆ ಹಣ ಶಿಫ್ಟ್ ಆಗಿದೆ. ಅಂದರೆ ಯಾರಿಗಾಗಿದೆ? ಇಷ್ಟೊಂದು ದೊಡ್ಡ ಪ್ರಮಾಣದ ಹಣವನ್ನು ಹೈದರಾಬಾದಲ್ಲಿ ಈ ರೀತಿಯ ಖಾಸಗಿ ಬ್ಯಾಂಕಿಗೆ ನೀವು ಕೊಡ್ತೀರಿ, ಇಲ್ಲಿಗಲ್ ಆಗಿ ಟೆಂಟ್ ಹೌಸ್ಗೆ ಕೊಡ್ತೀರಿ, ಬಾರ್ಗಳಿಗೆ ಕೊಡ್ತೀರಿ ಅಂದರೆ ಇದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಒತ್ತಡ ಇರದೆ ಅವರಿಗೆ ಗೊತ್ತಿಲ್ಲದೆ ಹೋಗೋಕ್ಕೆ ಸಾಧ್ಯ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಈ ಹಗರಣದಲ್ಲಿ ರಾಜ್ಯದ ಹಣಕಾಸು ಸಚಿವರು ಕೂಡ ಆಗಿರುವಂಥ ಮುಖ್ಯಮಂತ್ರಿಗಳು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದಕ್ಕಾಗಿ ಇಷ್ಟೊಂದು ದೊಡ್ಡ ಹಗರಣ ಇದೆ. ಇವತ್ತು ನೀವು ಸಣ್ಣ ಮೀನನ್ನು ಹಿಡಿದಿದ್ದೀರಿ, ನಾಗೇಂದ್ರ ಅವರನ್ನ ಕೈ ಬಿಟ್ಟಿದ್ದೀರಿ. ಮಂತ್ರಿಮಂಡಲದಲ್ಲಿ ಅವರಿಲ್ಲ, ತನಿಖೆಯನ್ನು ಎದುರಿಸ್ತಿದ್ದಾರೆ. ಇವತ್ತು ಬೆಂಗಳೂರಲ್ಲಿ, ಬಳ್ಳಾರಿಯಲ್ಲಿ, ಹೈದರಾಬಾದಲ್ಲಿ ರೈಡ್ ಆಗಿದೆ. ಆದರೆ ಮುಖ್ಯಮಂತ್ರಿಗಳ ಈ ಹಗರಣ ಬೆಳಕಿಗೆ ಬರೋದು ಯಾವಾಗ? ಮುಖ್ಯಮಂತ್ರಿಗಳು ಹೇಳದೇನೆ, ನಿಮ್ಮ ಗಮನಕ್ಕೆ ಬಾರದೇನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಹೈದರಾಬಾದ್ಗೆ ಹೇಗೋಯ್ತು? ನಿಮಗೆ ಡೆಲ್ಲಿಯ ಹೈಕಮಾಂಡ್, ನಿಮ್ಮ ಹೈಕಮಾಂಡ್ ತೆಲಂಗಾಣಕ್ಕೆ ದುಡ್ಡು ಕೊಡಬೇಕನ್ನುವಂಥ ಟಾರ್ಗೆಟ್ ಕೊಟ್ಟಿದ್ದು. ಆ ಟಾರ್ಗೆಟಿನ ಪರಿಣಾಮವಾಗಿ ಬಡವರ ಹಣ ಇವತ್ತು ಹೈದರಾಬಾದಿನ ಚುನಾವಣೆಗೆ ಹೋಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಈ ನೈತಿಕ ಹೊಣೆಯನ್ನು ಹೊತ್ತು ಈ ಹಗರಣದ ತನಿಖೆ ಮುಗಿಯುವ ತನಕ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಅದರ ಜೊತೆಗೆ ಇವತ್ತು CBI ಎನ್ಕ್ವೈರಿ ಆಗಿದೆ, ನಡೀತಾ ಇದೆ. ಆದರೆ ನೀವು ಸಹಕಾರ ಕೊಡ್ತಾ ಇಲ್ಲ. ಜೂನ್ 3ನೇ ತಾರೀಕು ನಾನು ಕೇಂದ್ರ ಸಚಿವರಿಗೆ ಪತ್ರವನ್ನು ಬರೆದಿದ್ದೆ. CBI ಎನ್ಕ್ವೈರಿಗೆ ಇದನ್ನು ಕೊಡಬೇಕನ್ನುವಂಥದ್ದನ್ನು ಹೇಳಿದ್ದೆ. ಯೂನಿಯನ್ ಬ್ಯಾಂಕ್ CBIಗೆ ಇದರ ತನಿಖೆಯನ್ನು ಕೊಡ್ತು. ಯಾಕಂದ್ರೆ ರಾಜ್ಯ ಸರ್ಕಾರ ಕೊಡಲ್ಲ, ನಿಮಗೆ ಭಯ ಇದೆ. ಆ ಕಾರಣಕ್ಕಾಗಿ ಯೂನಿಯನ್ ಬ್ಯಾಂಕ್ CBIಗೆ ಕೊಡ್ತು. ನೀವು ತರಾತುರಿಯಾಗಿ SIT ಮಾಡಿದ್ರಿ. ಆದರೆ SIT ಅಧಿಕಾರಿಗಳು ಇವತ್ತು CBIಗೆ ಸಹಕಾರವನ್ನು ಕೊಡ್ತಾ ಇಲ್ಲ, ಫೈಲನ್ನು ಕೊಡ್ತಾ ಇಲ್ಲ. ಈ ಕಾರಣಕ್ಕಾಗಿ ಇದರಲ್ಲಿರುವಂಥ ನ್ಯಾಯ ಆಚೆ ಬರೋಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ ಇವತ್ತು SITಗೆ ದಬಾವು ಹಾಕಿ ಯಾವುದೇ ಫೈಲ್ ಕೊಡದಂತೆ ತಡಿತಾ ಇದ್ದಾರೆ, ತನಿಖೆಗೆ ಸಹಕಾರ ಮಾಡದಂತೆ ತಡಿತಾ ಇದ್ದಾರೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು, ತನಿಖೆಯನ್ನು ಎದುರಿಸಬೇಕು. ಮತ್ತು ಯಾವ ಬಡವರಿದ್ದಾರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಡವರಿದ್ದಾರೆ, ಅವರಿಗೆ ನ್ಯಾಯ ಸಿಗಬೇಕು. ಚಂದ್ರಶೇಖರನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.